ಆವಾಗ ಒಂದು ಮನಸ್ಸು ಮಾಡಿದೆ. ಹ್ಮ್ ಕೆಲವು ಎಲ್ಲ ಪ್ರೇಕ್ಷಕರೆಲ್ಲ ಹೇಳಿದ್ದುಂಟು, ಎಂತಕ್ಕೆ ಸುಮ್ಮನೆ ಹೋತ್ರಿ ಮಾರ್ರೆ, ಹ್ಮ್ ಇಲ್ಲಿ ಇಷ್ಟು ಸುಖದ ಮೇಳ ಇರುವಾಗ ಅಲ್ಲಿ ಹೌದು. ಯಾಕೆ ಸುಮ್ಮನೆ ಹೌದು. ಹೋಗ್ತಿ ಹೇಳಿದ ಮಾತು ಉಂಟು. ಹ್ಮ್ ಅದೆಲ್ಲ ನಾನು ಲೆಕ್ಕ ತಗೊಳ್ಳಿಲ್ಲ. ಹೌದು. ನೀವು ಮೊದ್ಲು ಹೋದ ಮೇಳ. ಹೌದು ಮೇಳ. ಹ್ಮ್ ಅಂದ್ರೆ ಸರಿಯಾಗಿ ಇದು ಕೊಡ್ತಿದ್ರು. ಹೌದು. ಯಾಕಂದ್ರೆ ಅವ್ರಿಗೊಂದು ಸಾಧನೆ ಮಾಡ್ಬೇಕು, ಹೌದು. ಕಲಿಬೇಕು ಅನ್ನೋಂಥ ತುಡಿತ ಇತ್ತು ಯಾರಿ ಜನಸಾಲೆ ಅಲ್ಲ. ಈಗಲೂ ಕಲಿಯುವಂತ ಒಂದು ತುಡಿತ ಇತ್ತು. ಏನಾದ್ರೂ ಅನುಭವ ಅಂದ್ರೆ ಯಾವ್ದು ಪದ್ಯದ ಬಗ್ಗೆ ರಾಗದ ಬಗ್ಗೆ ನನ್ನ ಹತ್ರ ಈಗಲೂ ಕೇಳ್ತಾರೆ. ಇದುಂಟು, ಕಲಿಯುವಂತ ಮನಸ್ಸು ಈಗಲೂ ಇತ್ತು. ಅದು ಬೇಕು ಸರ್. ಅದೇ ಕಲಾವಿದರಿಗೆ ಅದು ಇರ್ಬೇಕು. ಹೌದು. ತನ್ನದಾಯ್ತು ತಾನು ಹೋಗುದಂತ ಆಗಿರ್ಬಾರ್ದು. ಹಾಗೆ ಮಂದರ್ತಿ ಮೇಳದಲ್ಲಿ ಸುಮಾರು 6-8 ವರ್ಷ ಇದ್ನ ಅಂತ ಕಾಯಂ ಮುಖ್ಯ ಭಾಗವತ. ಒಂದನೇ ಮೇಳ, ಎರಡನೇ ಮೇಳ, ಹಾಗೆ 3ನೇ ಮೇಳ ಆಯ್ತು. ಮತ್ತೆ 3 ಮೇಳ ಆಯ್ತು ನಾನಿದ್ದಾವಾಗಲೇ. ನನ್ನನ್ನು 3ನೇ ಮೇಳಕ್ಕೆ ಹಾಕಿದ್ರು, ಹೊಸ ಮೇಳಕ್ಕೆ. ಆವಾಗ ಶ್ರೀಪಾದ ಹೆಗಡೆ, ಹಡಿನ್ಬಾಳು, ಹೌದೌದು, ತಂಡಿ ಮನೆ ಶ್ರೀಪಾದ ಭಟ್ರು, ವಿಷ್ಣು ಭಟ್ರು, ಮೂರೂರು ಒಳ್ಳೆ ಸೆಟ್ ಅವಾಗ. ಅಂದ್ರೆ ಅಂತ ಮಹಾನ್ ಕಲಾವಿದ್ರು. ಆವಾಗ ಪೌರಾಣಿಕ ಪ್ರಸಂಗ ಕೆಲವು ಒಳ್ಳೆ ಆಗ್ತಿತ್ತು. ಯಾವ್ದು ಉದಾಹರಣೆಗೆ ಕೆ ನಂದಿನಿ, ಅಂದ್ರೆ ಪೌರಾಣಿಕ ಪ್ರಸಂಗ ಕೆಲವು ಪ್ರಸಂಗ ಆಗ್ತಿತ್ತು, ಭಾರಿ ಒಳ್ಳೇದಾಗ್ತಿತ್ತು. ದೇವಿ ಮಹಾತ್ಮೆ ಹೇಗೆ ಇರ್ತದೆ? ದೇವಿ ಮಹಾತ್ಮೆ, ಕ್ಷೇತ್ರ ಮಹಾತ್ಮೆ ಬಿಡಿ, ಪೌರಾಣಿಕ ಪ್ರಸಂಗದಲ್ಲಿ ಕೆಲವು ಒಂದು ಸೆಟ್ಟಿಂಗ್ ಮಾಡಿದ ಪ್ರಸಂಗ ಇತ್ತು, ನಾವು ಮಾಡ್ಕೊಂಡು ಅಂತ ಪ್ರಸಂಗ ಆಗ್ತಿತ್ತು. ಅದ್ರಲ್ಲಿ ಅಂದ್ರೆ ನನ್ನ ಬಗ್ಗೆ ಅಭಿಮಾನ, ಗೌರವ, ಅವರು ಹಿರಿಯ ಕಲಾವಿದರಾದ್ರು ನನ್ನ ಬಗ್ಗೆ ಒಂದು ಅತಿಯಾದಂತ ಅಭಿಮಾನ ಇದ್ದಿತ್ತು. ಯಾರಿಗೆ? ಹಡಿನ್ಬಾಳವರಿಗೆ ಆಗ್ಲಿ, ವಿಷ್ಣು ಭಟ್ರಿಗೆ ಆಗ್ಲಿ, ರಾಮಾಂಜನೇಯ, ಇಂಥ ಪ್ರಸಂಗ ಮಸ್ತ್ ಆಗ್ತಿತ್ತು. ಅದೇ ಕಾಯಂ ಆಗ್ತಿತ್ತು. ಆವಾಗ ಇವ್ರದ್ದು ಕಂದಾವರದವ್ರದ್ದು ಪ್ರಸಂಗ ಯಾವುದು, ಚಾರು ಚಂದ್ರಿಕೆ, ಪೆರಡೂರು ಮೇಳದಲ್ಲಿ. ಪೆರಡೂರು ಮೇಳದಲ್ಲಿ ದಾರೇಶ್ವರ ಇದ್ದವಾಗ ಆಗಿತ್ತು ನೋಡಿ. ಆ ಪ್ರಸಂಗ ಆಡ್ತಿತ್ತು. ಅದಕ್ಕೆ ಸರಿಯಾದ ಸೆಟ್ ಯಾರು? ಮೂರು ವಿಷ್ಣು ಭಟ್ರದ್ದು. ಅವ್ರದೊಂದು ಪೆದ್ದ ಹುಡುಗಿ ಮಾಡ್ತಿದ್ರಲ್ಲ, ಆ ಪಾತ್ರ. ಅದಕ್ಕೆ ಸರಿಯಾಗಿ ವೇಷಧಾರಿಗಳೆಲ್ಲ ಇದ್ದಿದ್ರು, ಒಳ್ಳೆ ಆಗ್ತಿತ್ತು. ಮಂದರ್ತಿ ಮೇಳ 3ನೇ ಮೇಳ. 3ನೇ ಮೇಳ. ಅದ್ರಲ್ಲಿ ಎಷ್ಟು ವರ್ಷ ಇದ್ರಿ? ಅದ್ರಲ್ಲಿ ಸುಮಾರು ವರ್ಷ. ಅದು ಒಟ್ಟಿ ಒಂದು 7-8 ವರ್ಷ ಟೋಟಲಿ ಕಾಯಂ ಇದ್ದೆ. ಕಂಟಿನ್ಯೂ ಆಗಿದ್ರಿ? ಕಂಟಿನ್ಯೂ ಆಗಿ. ನಂತರ ಕರೆದದ್ದು ಯಾವಾಗ? ಸಾಲಿಗ್ರಾಮಕ್ಕೆ ಮತ್ತೆ ಪುನಃ ಕರೆದ್ರು. ಸಾಲಿಗ್ರಾಮಕ್ಕೆ ಅಂದ್ರೆ ಮೇಳ ಒಂದು ಸಲ ಪೂರ್ತಿ ಇದಾಗಿಬಿಡ್ತಲ್ಲ, ಎಲ್ಲ ಆಯ್ತಲ್ಲ. ಅವಾಗ ರವಿ ಶೆಟ್ಟಿ, ಭಾಗವತ ಕಲಾವಿದರೆಲ್ಲ ಇವರೇ ಇದ್ದೀರಿ. ಆದ್ರೂ ಅದು ಬಿಡಿ, ಒಂದ್ ವರ್ಷ ಹೇಳುದು, ಒಂದ್ ವರ್ಷ ಬೀಳುದು, ಒಬ್ಬ ಮನುಷ್ಯನಲ್ಲಿ ಆಗ್ಲಿ ಅಥವಾ ಯಾವುದೇ ಇದಾಗ್ಲಿ ಏಳು ಬೀಳುಗಳು ಇದ್ದೇ ಇರ್ತವೆ. ಕಷ್ಟ ಸುಖ ಎಲ್ಲ ಇದ್ದದ್ದೇ, ಸೋಲು ಗೆಲುವು ಇದ್ದದ್ದೇ. ಹಾಗೆ 1-2 ವರ್ಷ, 3 ವರ್ಷ, 1-2-3-4 ವರ್ಷ ಮೇಳ ಏನಿಲ್ಲ, ಕಲೆಕ್ಷನ್ ಇಲ್ಲ, ಆಟವೂ ಇಲ್ಲ. ಮೆರೆದ ಮೇಳ ಅಂತ ನಾವ್ರ ಕಾಲದಲ್ಲಿ. ಹೌದು. ಆ ನಂತರ ಕೂಡ ಆಮೇಲೆ ಮತ್ತೆ SV ಉದಯ್ ಕುಮಾರ್ ಶೆಟ್ಟಿ ಇದ್ರು. ಅವ್ರ ಮುಖಾಂತರ ಮೇಳಕ್ಕೆ ಬರ್ಬೇಕು ಗೋಪಾಲ, ಸಾಲಿಗ್ರಾಮಕ್ಕೆ. ನಾವೆಲ್ಲ ಸಲಿಗೆಯಲ್ಲಿದ್ದೆ. ಅವ್ರು ನನಗಿಂತ ಹಿರಿಯವರು ಸ್ವಲ್ಪ. ಗೋಪಾಲ, ಮೇಳಕ್ಕೆ ನೀನು ಸಾಲಿಗ್ರಾಮ ಮೇಳಕ್ಕೆ ಬರ್ಬೇಕು ಹೇಳಿದ್ರೆ ಮಸ್ತ್ ಒತ್ತಾಯ ಮಾಡಿದ್ರು. ಎಲ್ಲೆಲ್ಲ ಮುಖ್ಯ ಭಾಗವತ ಬರ್ಬೇಕು. ಯಾವ್ದು ಒತ್ತಿಗ ಮುಖ್ಯಕ್ಕೆ ಕೇಳಿದೆ, ನಿನ್ನನ್ನು ಒತ್ತಿ ಕರೀತಾ ಇದ್ದ ಹೀಗೆ. ಮುಖ್ಯಕ್ಕಾದ್ರೆ ನೋಡುವ, ಆದ್ರೆ ಎಂತದ್ದು ಹೆಸರು ಇಲ್ಲಲ್ಲ ಮರ್ರೆ ಮಾಡೋಕೆ ಅಂತ. ನೋಡುವ ಬಾ, ನೀನ್ ನೋಡುವ ಎಂತ ಆಗ್ತದೆ ನೋಡುವ ಅಂತ ಹೇಳಿದ್ರು. ಆವಾಗ ಒಂದು ಮನಸ್ಸು ಮಾಡಿದೆ. ಕೆಲವು ಎಲ್ಲ ಪ್ರೇಕ್ಷಕರೆಲ್ಲ ಹೇಳಿದ್ದುಂಟು, ಎಂತಕ್ಕೆ ಸುಮ್ಮನೆ ಹೋತ್ರಿ ಮಾರ್ರೆ, ಇಲ್ಲಿ ಇಷ್ಟು ಸುಖದ ಮೇಳ ಇರುವಾಗ ಅಲ್ಲಿ ಯಾಕೆ ಸುಮ್ಮನೆ ಹೋಗ್ತಿ ಹೇಳಿದ ಮಾತು ಉಂಟು. ಅದೆಲ್ಲ ನಾನು ಲೆಕ್ಕ ತಗೊಳ್ಳಿಲ್ಲ. ನೀವು ಮೊದ್ಲು ಹೋದ ಮೇಳ? ಹೌದು ಮೇಳ. ಅಂದ್ರೆ ಕಿಶನ್ ಹೆಗಡೆಗೆ ಒಂದು ನನ್ನ ಮೇಲೆ ಅತಿಯಾದಂತ ಪ್ರೀತಿ ಇತ್ತು. ಹೌದು. ನಾವು ಯಾರು ತಗದೆ ಹೋಗೋರಲ್ಲ,
ಕಸಬಿಗೆ ತೊಂದರೆ ಮಾಡೋರಲ್ಲ. ಗೊತ್ತಾಯ್ತು, ಆಗ್ಲೇ ನೀವು ಹೇಳಿದ್ರಲ್ಲ ಸರ್. ಹೌದು, ಆ ಮೇಳದಿಂದ ಈ ಮೇಳ ಸೋಕೂರಿಂದ ನೀವು ಸಾಲಿಗ್ರಾಮಕ್ಕೆ ಬಂದ್ರಿ. ನೀವು ಹೌದು, ಮುಖ್ಯ ಭಾಗವತರಿಂದ ಒತ್ತು ಭಾಗವತರಿಗೆ ಅಡ್ಜಸ್ಟ್ಮೆಂಟ್, ಅದು ಕೂಡ 3ನೇ ಭಾಗವತರಿಗೆ ಕೂಡ ಬಂದು ನೀವು ಮಾಡಿ ಒಂದು ಅಭಿಮಾನ ಸರ್. ಅಭಿಮಾನ ಇತ್ತು. ಮತ್ತೆ ಸಾಲಿಗ್ರಾಮ ಸೇರಿ ಸಾಲಿಗ್ರಾಮ ಸೇರಿದೆ. ಪ್ರಧಾನ ಭಾಗವತ ಒತ್ತು ಭಾಗವತರು ಸರ್ ನಿಮ್ಗೆ? ಹೊತ್ತು ಭಾಗವತರು ಆವಾಗ ಶ್ರೀಧರ್ ಭಟ್ ಅಂತ ಕೇಳಿದ್ರ, ಕತ್ಗಾಲ ಕತ್ಕಲ್ಸಿದೆ ಒಟ್ಟು. ಅವರು ನಾನು ಜೊತೆ. ಹ್ಮ್ ಹ್ಮ್ ಈ ಹಳೆ ಭಾಗವತ ಆಗಿಲ್ಲ, ರವಿ ಶೆಟ್ಟಿ ಯಾರಿಲ್ಲ, ಹ್ಮ್ ನಮ್ಮಂತ ಹೊಸ ಸಟ್ಟು ಮಾಡಿದ್ರು. ಹ್ಮ್ ಆವಾಗ ನಾನು ಹೋಗುವಾಗ್ಲೇ ಶಶಿಕಾಂತ್ ಎಲ್ಲ ಬಂದಿದ್ರು ನಮ್ಮ ಜೊತೆ. ಯಲಗೊಪ್ಪ ಶಶಿಕಾಂತ್ ಒಳ್ಳೆ ಟೀಮ್ ಅದು. ಎಲ್ಲರೂ ಸೇರ್ಕೊಡ್ತಲ್ಲಿ. ಎಲ್ಲ ಸೇರಿ ಸರಿಯಾದ ಪ್ರಸಂಗ ಅವ್ನು ಸಿಕ್ತು. ಡಾಕ್ಟರ್ ಯಾವ ಪ್ರಸಂಗ? ಈಶ್ವರಿ ಪರಮೇಶ್ವರಿ. ಆಗ ಬಂತು ಸರ್ ಅದು. ಈಶ್ವರಿ ಪರಮೇಶ್ವರಿ ಬಂತು ಪ್ರಸಂಗ, ಜನಪ್ರಿಯ ಆಗಿದೆ ಅದು. ಆವಾಗ ನೋಡಿ, ಅದು ಯಜಮಾನರ ಯೋಗ. ಯೋಗ. ಅವರು ಎಷ್ಟೋ ಸೋಲನ್ನ ಅನುಭವಿಸಿರ್ಬೋದು, ಆದ್ರೆ ಆ ವರ್ಷ ಮಾತ್ರ ಅವರಿಗೆ ಸೋಲು ಆದದ್ದೆಲ್ಲ ಕೈ ತುಂಬಿರ್ಬೇಕಂತ ನಮ್ಮ ಅಭಿಪ್ರಾಯ. ಹೌದು. ಹಾಗೆ ಒಳ್ಳೆ ಕಲೆಕ್ಷನ್ ಆಗಿದೆ, ಎಲ್ಲಿ ಆಗಿದ್ರು ಕಲೆಕ್ಷನ್. ನಾವು ಕೇಳಿದ, ನಾವು ಸಣ್ಣವರಾಗ ಒಳ್ಳೆ ಇದು ಸ್ವಂತ ಕ್ಯಾಂಪ್ ಹಾಕಿದ್ರು ಕಲೆಕ್ಷನ್, ಎಲ್ಲಿ ನೋಡ್ರು ಅದದ್ದೇ ಯಾವ ಹಳ್ಳಿಯಲ್ಲಿ ಹಾಕಿದ್ರು ಕಲೆಕ್ಷನ್. ಆ ರೀತಿ ಇದಾಯ್ತು. ಆವಾಗ ಒಂದು 7-8 ವರ್ಷ ಮೇನ್ ಭಾಗವತ ತಟ್ಟೆ ಡ್ಯಾನ್ಸ್ ಎಲ್ಲ ಅದಲ್ಲೇ ಬಂದ. ಯಲಗೊಪ್ಪ ಅವ್ರ ಮಠ. ಹೌದು, ನೀವೇ ಭಾಗವತರಿದ್ರಿ? ನಾನೇ. ಆಮೇಲೆ ಮೈರನ್ ಹಾಕೊಳ್ರು. ಕತ್ಗಾಲು ಇದ್ರ ಅಂತ. ಕತ್ಗಾಲ ಇಲ್ಲ, ಕತ್ಗಾಲ ಹಿರಿಯಡ್ಗ ಕಳ್ಸಿದ್ರು. ಮೈರನ್ ಹಾಕೊಳ್ರು. ಮೈರ್ ಬಂದ. ಅಂದ್ರೆ ಜನಪ್ರಿಯ ಭಾಗವತರು ಹೌದು, ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಮಾಡುವ ಉದ್ದೇಶ ಹೌದು. ಆವಾಗ ಒಂದ್ 7-8 ವರ್ಷ ಅದ್ರಲ್ಲೇ ಇತ್ತು, ಕಾಯಂ ಐತೆ. ನೀವು 8 ವರ್ಷ ಇದ್ರಿ? 8 ವರ್ಷ ಮುಖ್ಯ ಭಾಗವತ. ಸ್ವಲ್ಪ ಎಲ್ಲ ಸಮಸ್ಯೆ ಬಂತು ಬಿಡಿ. ಅದು ಇದ್ದದ್ದು ಯಕ್ಷಗಾನದಲ್ಲಿ ಆಗ್ಲಿ, ಯಾವ ರಂಗದಲ್ಲಿ ಆಗ್ಲಿ ಇರ್ತದೆ. ರಾಜಕೀಯ ಅನ್ನೋದು ಇರ್ತದಲ್ಲ, ಅದೆಲ್ಲ ಬಿಡಿ, ಬೇಡ. ಅದೆಲ್ಲ ಗೌಡ ಅದು ಹೇಳಿ ವಿವಾದ ಆಗುದು ಬೇಡ. ಬೇಡ, ಅದೆಲ್ಲ ಬೇಕು, ಅದೆಲ್ಲ ಇರುದೇ ಅಲ್ಲ ಸರ್. ನಮಗದು ಬೇಕಾಗಿಲ್ಲ, ಯಾಕಂದ್ರೆ ವಿವಾದಗಳು ಯಾಕೆ ಸುಮ್ಮನೆ. ಆ ಉದ್ದೇಶದಿಂದಲೇ ನಾನು ಸ್ವಲ್ಪ ಈ ರಾಜಕೀಯ ಇದೆಲ್ಲ ಅಂದ್ರೆ ಆಗುದಿಲ್ಲ. ರಾಜಕೀಯ ಕಷ್ಟ. ಸೀದಾ ಸಾದ ಸೀದಾ ಹೇಳುದು. ಬಿಟ್ರೆ 8 ವರ್ಷ ಬಿಟ್ಟೆ ಕಿಶನ್ ಹೆಗಡೆ ಹೇಳಿದ್ರು, ಒತ್ತಾಯ ಮಾಡಿದ್ರು ಸುಮಾರು. ಆಯ್ಕೊಂಡು ಸುಧಾರಿಸ್ಕೊಂಡು ಆಯ್ಕೊಳ್ಳಿ ನೀವು. ಒಳಗೆ ಸಮಸ್ಯೆ ಆಯ್ತು ನಿಮ್ಗೆ ಸರ್? ಏನೇ ಇರ್ಲಿ ಬಿಡಿ, ಬಿಟ್ಟೆ. ಬರುದಿಲ್ಲ ನಾನು, ಬೇಸರ ಮಾಡ್ಕೊಳ್ಬೇಡಿ, ಬರುದಿಲ್ಲ ನಾವು. ಕಡೆಗೆ ಸರಿಯಾಗಿ ಮಂದರ್ತಿ ಮತ್ತೆ ಕರ್ತಾರೆ. ಮಂದರ್ತಿ ಮತ್ತೆ ಮಂದರ್ತಿ ನಿಮ್ಮನ್ನ ಖಾಲಿ ಕೂತ್ಕೊಂಡು ಬಿಡ್ಲಿಲ್ಲ ಅಷ್ಟು ಜನಪ್ರಿಯರು. ಹೌದು, ಮಂದರ್ತಿ ಅವ್ರು ಕರೆದ್ರೆ ಒಂದ್ 2 ವರ್ಷ ಮಂದರ್ತಿ ಮತ್ತೆ 2 ವರ್ಷ ತಿರ್ಗಾಟ. ಅದು ಬಿಡಿ, ಹಳೆ ಮೇಳ ನಮ್ಗೆ. ನಮ್ಮ ಸಾಲಿಗ್ರಾಮ ಮೇಳ, ಮಂದರ್ತಿ ಮೇಳ ಅಂದ್ರೆ ಮನೆ ಇದ್ದಾಗ. ಆಚೆ ಹೋಗುದು ಈಚೆ ಹೋಗುದು ಇರುದೇ, ಅದು ಅಲ್ಲಿ ಮಾತಾಡುದು ಇಲ್ಲಿ ಮಾತಾಡುದು. ಮತ್ತೆ ಕಿಶನ್ ಹೆಗಡೆ ನನ್ನ ಬಗ್ಗೆ ಅಷ್ಟು ವಿಶ್ವಾಸ ಇತ್ತು. ಕಲಾವಿದರಿಗೆ ಅಗ್ರಿಮೆಂಟ್ ಸುದ್ದಿ ಕೇಳುದಿಲ್ಲ ನಾನು. ಅಂದ್ರೆ ಫಸ್ಟ್ ವರ್ಷ ಒಂಚೂರು ಇದಾಯ್ತು, ಮೇಳ ಬಿಡುವಾಗ. ಮೇಳ ಬಿಡುತ್ತೆ ಅಂತ ಅವ್ರದೆಲ್ಲ ಇತ್ತಲ್ಲ. ಹೌದು, ಸಿಟ್ಟು ಬರ್ತಾ ಅವ್ರಿಗೆ, ಬೇಜಾರಾಗ್ತದೆ. ಯಾಕೆ ಬಿಡ್ತೀರಿ ಎಲ್ಲಿ ಹೋಗುತ್ತೆ ಕಟ್ತೇನೆ, ಎಲ್ಲಿ ಕೊಡ್ತೇನೆ, ಅದೆಲ್ಲ ಇತ್ತು ಬಿಡಿ. ಅದೇನೇ ಇರ್ಲಿ, ಬಿಡುದೇ ನಾನು ಅಂತ ಹೇಳಿದೆ. ಬಿಟ್ಟು ಮಂದರ್ತಿ ಬಂದ್ರಿ. ಆವಾಗ ಅದಲ್ಲ, ಫಸ್ಟ್ ಸೇರಿದಾಗ 1 ವರ್ಷ ಬಿಟ್ರಲ್ಲ ಅಲ್ಲ. ಹಾಗೆ ಆಯ್ತು, ಮಂದರ್ತಿ ಆಯ್ತು. ಮಂದರ್ತಿ 2 ವರ್ಷ ಮಾಡಿದ್ರಿ. ಮತ್ ನಂತರ ನಂತರ ಅಮೃತೇಶ್ವರಿ ಮೇಳಕ್ಕೆ, ಅದನ್ನು ಮುಂದಿನ ಎಪಿಸೋಡ್ ಆನಂದ್ ಸಿ ಕುಂದಾರ್ ಗೊತ್ತಾಯ್ತು ಸರ್. ಮುಂದಿನ ಎಪಿಸೋಡ್ ಮಾತಾಡೋಣ ಸರ್, ಖಂಡಿತ. ಇದು ಮಂದರ್ತಿ ಮೇಳದ ತಿರುಗಾಟ 2 ವರ್ಷ ಮಾಡಿದೆ. ಬಹಳಷ್ಟು ಆ ಕಡೆ ಈ ಕಡೆ ಹೋದ್ರಿ. ಮುಖ್ಯ ಭಾಗದ ಕಳಗ ಬಂದು ಅಲ್ಲೂ ಕೂಡ ಒಪ್ಪಿಕೊಂಡು ಮೆಚ್ಚಬೇಕು ಸರ್. ನಿಜವಾಗಿ ಕೆಲವರು ಒಪ್ಪುದಿಲ್ಲ. ಅಂದ್ರೆ ನಮ್ಮ ಅರ್ಹತೆಯನ್ನು ಯಾರು ಗುರುತಿಸ್ತಾರೆ. ನಾವ್ ಎಲ್ಲಿದ್ರು ನಾವೇ ಅಲ್ಲ, ನಾವು ಕೆಳಗಿರ್ಲಿ ಮೇಲೆ ನಮ್ಗೆ ಹಾಡು ನಾವು ನಮ್ಮಲ್ಲಿ ಇದಿದ್ದು ಅರ್ಹತೆ ಇತ್ತು, ಅದನ್ನು ಗುರುತಿಸಿಯೇ ಗುರುತಿಸಿ. ಖಂಡಿತ ಅದು ಕಲೆಗೆ ಬೆಲೆ ಬಂದೇ ಬರ್ತದೆ. ಖಂಡಿತ ನೀವು ಅರ್ಹರು. ಯಾವತ್ತು ನೀವು ಮುಖ್ಯ ಭಾಗವತರ ಆಗುವಂತವ್ರೆ, ಅದ್ರಲ್ಲಿ ಸಂಶಯ ಇಲ್ಲ. ಮುಖ್ಯ ಭಾಗವತಿರ್ತಾವ ಅಂದ್ರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಿರಲ್ಲ ಸರ್. ಬಹಳ ಅದೊಂದು ಖುಷಿ ಆಗ್ತದೆ. ಅಂದ್ರೆ ಕಲೆಗೆ ಬೆಲೆ ಕೊಟ್ಟಿರ್ತಾವ ಅಷ್ಟೇ. ನಿಮ್ಮ ಇದನ್ನ ನೋಡ್ಲಿಲ್ಲ, ಈಗೋ ನಾನು ಹಾಗೆ ಇರ್ಬೇಕೀಗ ಅದೇನಿಲ್ಲ. ನಮ್ಮ ಕಲೆ ಒಳ್ಳೇದಾಗ, ಯಕ್ಷಗಾನ ಒಳ್ಳೇದಾಗ್ಬೇಕು. ಆಗ್ಲಿ ಸರ್, ಮುಂದಿನ ಎಪಿಸೋಡ್ ಅಲ್ಲಿ ನಮ್ಮ ಅಮೃತೇಶ್ವರಿ ಮೇಳದ ಬ್ಯಾಂಡ್ ಬಗ್ಗೆ ಮಾತಾಡೋಣ. ಹಾಗೆ ಮತ್ತೆ ಬಹಳಷ್ಟು ಇದೆ ಇನ್ನು ಕೂಡ ಕೇಳಿ. ಹಾಗೆ ನಿಮ್ಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ಆತ್ಮೀಯ ವೀಕ್ಷಕರೇ, ಬಹಳಷ್ಟು ಸುದೀರ್ಘವಾದಂತ ಒಂದು ಪಯಣ ಈಗ ಅವರದ್ದು ಇಲ್ಲಿವರೆಗೆ ನಡೆದದ್ದು. ಹಲವಾರು, ಒಮ್ಮೆ ಮಂದಾರ್ತಿ, ಒಮ್ಮೆ ಸಾಲಿಗ್ರಾಮ, ಹೀಗೆ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಮಾರನಕಟ್ಟೆ, ಹೀಗೆ ಹೋಗಿ ಹೋಗಿ ಯಾವುದೇ ಸ್ಥಾನಮಾನವನ್ನು ಲೆಕ್ಕಿಸದೆ ಯಕ್ಷಗಾನ ಕಲೆಗೆ ಅವರು ಬೆಲೆ ಕೊಡ್ತಾ ಬಂದ್ರು. ಕಲಾವಿದರಾಗಿ ಅವರು ದೃಢವಾಗಿ ನಿಂತರು. ನಂತರ ಮಂದಾರ್ತಿಗೆ ಕೊನೆಯದಾಗಿ ಹೋಗಿ ಆ ನಂತರ ಈಗ ಮುಂದಿನ ಅಮೃತೇಶ್ ಮೇಳಕ್ಕೆ ಹೋಗ್ತಾರೆ. ಅದರ ಬಗ್ಗೆ ಮುಂದಿನ ಎಪಿಸೋಡ್ ಮಾತಾಡೋಣ. ಹಾಗೆ ವೀಕ್ಷಿಸಿದ ತಮ್ಗೆಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸುತ್ತಾ ಮುಂದಿನ ಎಪಿಸೋಡ್ ಮತ್ತೆ ನಿಮ್ಮ ಭೇಟಿ ಆಗ್ತದೆ.